ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೇಘನ. ಮಾವಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಎಲ್ಲ ಇಷ್ಟಪಟ್ಟು ತಿನ್ನೋದು ಅಂದರೆ ಅದು ಮಾವಿನಕಾಯಿ. ಈ ಮಾವಿನಕಾಯಿ ಬರೋದು ವರ್ಷಕ್ಕೊಂದ್ಸತಿ ಮಾತ್ರ. ಇವತ್ತು ನಾವು ಮಾವಿನಕಾಯಿ ಉಪಯೋಗಿಸಿ ಹೇಗೆ ಡ್ರೈ ಮ್ಯಾಂಗೋ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಕೊಂಡಿದ್ದೀನಿ. ಇದನ್ನು ನಾವು ಸಿಪ್ಪೆ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಸುತ್ತ ಸಿಪ್ಪೆ ತೆಕ್ಕೊಳ್ಳೋಣ. ಒಂಚೂರು ಹಸಿರು ಇರಬಾರ್ದು, ಆ ರೀತಿ ಸಿಪ್ಪೆ ತೆಕ್ಕೊಳ್ಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ತೊಗೊಳ್ಬೇಕು. ಈಗ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸೈಡ್ ಸಹ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇನ್ನೊಂದು ಸೈಡ್ ಸಹ ಇದೇ ಥರ ಕಟ್ ಮಾಡ್ಕೊಳ್ಳೋಣ ಸ್ಟ್ರೈಟಾಗಿ. ಈಗ ನಾವು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ದಪ್ಪ ಕಟ್ ಮಾಡೋದ್ರಿಂದ ಬಿಸಿಲಲ್ಲಿ ಒಣಗಿದ್ರೆ ಸ್ವಲ್ಪ ಸಣ್ಣ ಆಗೋಗುತ್ತೆ, ಅದು ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ರೀತಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಸ್ವಲ್ಪ ದಪ್ಪಕ್ಕೆ ಇರಲಿ. ಇದೇ ರೀತಿ ನಾವು ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇದು ಸ್ವಲ್ಪ ಕಾಯ್ದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಮಾವಿನಕಾಯಿ ಕಪ್ಪು ಆಗಲ್ಲ ಅಂತ, ಹಾಗೆ ಬಣ್ಣ ಸಹ ಚೇಂಜ್ ಆಗಲ್ಲ ಅಂತ. ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ನೀರಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೇಯ್ತಾ ಇದೆ. ಅವಾಗವಾಗ ನಾವು ಚೆಕ್ ಮಾಡ್ಕೊಳ್ತಾ ಇರೋಣ. ಈಗ ನೋಡಿ, ಚೆಕ್ ಮಾಡ್ತಾ ಇದ್ದೀನಿ. ಒಂದು ಮಾವಿನಕಾಯಿ ತೆಗೆದು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದಿನ್ನೂ ಆಗಿಲ್ಲ ಅಂತ ಅರ್ಥ. ಈ ಥರ ಚುಚ್ಚಿ ನೋಡಿದ್ರೆ ಆಗಿಲ್ಲ ಅಂತ ಅರ್ಥ. ನೋಡ್ಕೊತಾ ಇರಿ, ಇಲ್ಲಾಂದರೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ನೋಡಿ, ಈಗ ಇನ್ನು ಸ್ವಲ್ಪ ಹೊತ್ತು ಆಯಿತು. ಈಗ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಂದಿದೆ. ನೋಡಿ, ಇವಾಗ ಬೆಂದಿದೆ ಅಂತ ಅರ್ಥ. ಇದೊಂದು 5 ನಿಮಿಷ ಬೆಂದಿದೆ. ಈಗ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀರೆಲ್ಲ ಸೋರ್ತಾ ಇದೆ ಒಂದು ಬೌಲಲ್ಲಿ. ನೋಡಿ, ಈ ರೀತಿ ಎತ್ತಿ ಸೋರಾಕ್ತಾ ಇದ್ದೀನಿ. ಈ ನೀರಲ್ಲಿ ಜ್ಯೂಸ್ ಸಹ ಮಾಡ್ಬೋದು, ಏನೂ ವೇಸ್ಟ್ ಆಗಲ್ಲ. ನೋಡಿ, ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿನೇ ಇರಬೇಕು. ಬಿಸಿ ಇದ್ದಾಗಲೇ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಬಿಡೋಣ ಸಕ್ಕರೆ ಹಾಕ್ಕೊಂಡು. ನೋಡಿ, ಈ ರೀತಿ ಒಂದು ಲೇಯರ್ ಬೈ ಲೇಯರ್ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಮಾವಿನಕಾಯಿ ಹಾಕಿದ್ದೆ, ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅಷ್ಟೇ ಸ್ವಲ್ಪ ಮಾವಿನಕಾಯಿನ ಹಾಕೋಣ, ಹಾಗೆ ಸ್ವಲ್ಪ ಸಕ್ಕರೆ ಹಾಕೋಣ. ಈ ರೀತಿ ಲೇಯರ್ ಬೈ ಲೇಯರ್ ಮಾಡ್ಕೊಳ್ಳೋಣ. ನೋಡಿ, ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಒಂದು ಓವರ್ನೈಟ್ ನೆನೆಯೋಕ್ಕೆ ಬಿಡೋಣ. ಈ ರೀತಿ ನೆನೆಯೋದ್ರಿಂದ ಮಾವಿನಕಾಯಿ ಸಿಹಿ ಹಿಡ್ಕೊಂಡಿರುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ ಡೇ ಒಂದೊಂದೇ ಎತ್ತಿಡ್ತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ. ನೋಡಿ, ಹೀಗೆ ನೀರನ್ನ ಸೋರಾಕಿ ಮಾವಿನಕಾಯಿ ಪೀಸ್ ಮಾತ್ರ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಸ್ವಲ್ಪ ದೂರನೇ ಇರಲಿ, ಹತ್ತತ್ರ ಬೇಡ. ಹತ್ತತ್ರ ಇದ್ದರೆ ಅಂಟ್ಬಿಡುತ್ತೆ. ನೋಡಿ, ಈ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. 2 ಪ್ಲೇಟ್ ಆಗಿತ್ತಿದು. ನೋಡಿ, ಈ ರೀತಿ ಬಿಡಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಇದು 2 ದಿನ ಅಟ್ಲೀಸ್ಟ್ ನೆನಿಬೇಕು. ನೋಡಿ, ನೆಕ್ಸ್ಟ್ ಡೇ ಮತ್ತೆ ತಿರುವಾಕ್ತಾ ಇದ್ದೀನಿ. ಹೀಗೆ ಒಂದೊಂದೇ ತಿರುವಾಕಬೇಕು. ಹೀಗೆ ತಿರುವಾಕೋದ್ರಿಂದ 2 ಸೈಡು ಚೆನ್ನಾಗಿ ಒಣಗುತ್ತೆ ಅಂತ. ಬಿಸಿಲು ಜಾಸ್ತಿ ಇದ್ದರೆ 2 ದಿನ ಅಟ್ಲೀಸ್ಟ್ ಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ 3 ದಿನ ಆದರೂ ಬೇಕಾಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಒಣಗಿದೆ. ಸ್ವೀಟ್ ನಿಮಗಿನ್ನ ಬೇಕಂದರೆ ಸಕ್ಕರೆ ಪುಡಿ ಸಹ ಇದರಲ್ಲಿ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಸಕ್ಕರೆ ಪುಡಿ ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಸ್ವೀಟ್ ಚೆನ್ನಾಗಿ ಜಾಸ್ತಿನೇ ಇತ್ತು. ಇದನ್ನು ನಾವು 6 ತಿಂಗಳು ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗಂತೂ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ. ಹೀಗೆ ಮಾಡಿಡೋದ್ರಿಂದ ಸೀಸನ್ ಮುಗಿದ ಮೇಲೆ ಏನಾದರೂ ತಿನ್ನಬೇಕು ಅಂದರೆ ಇದನ್ನು ನಾವು ತಿನ್ಬೋದು. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳೇನಾದರೂ ಕ್ಯಾಂಡಿ ಕೇಳ್ತಾ ಇದ್ದರೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಡ್ರೈ ಮ್ಯಾಂಗೋ ಮಾಡೋದು ಹೇಗೆ ಅಂತ. ಇದೇ ರೀತಿ ಮತ್ತಷ್ಟು ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹಾಗಾದರೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ.